ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್. ಎಸ್ಐಟಿಯಿಂದ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಅಂತ್ಯ ಆಗಿದೆ. ಹಲವು ದಿನಗಳ ಕಾಲ ನಡೆದಂತಹ ಎಸ್ಐಟಿ ವಿಚಾರಣೆ ಪೂರ್ಣ ಆಗಿದೆ. ಯೂಟ್ಯೂಬರ್ಗಳಾದ ಅಭಿಷೇಕ್ ಮನಾಫ್ಗೆ ರಿಲೀಫ್ ಸಿಗ್ತಾ ಇದೆ. ವಿಚಾರಣೆ ಮುಕ್ತಗೊಳಿಸಿ ಹೇಳಿಕೆಯನ್ನು ದಾಖಲಿಸಿ ಕಳಿಸಿದಂತ ಎಸ್ಐಟಿ ನೋಟಿಸ್ ಕೊಟ್ಟರೆ ಮತ್ತೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ನೀಡಲಾಗಿದೆ. 7 ದಿನಗಳ ಕಾಲ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯನ್ನು ನಡೆಸಿದ ಎಸ್ಐಟಿ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ 3 ದಿನಗಳ ವಿಚಾರಣೆ. ಅಭಿಷೇಕ್ನ 2 ಮೊಬೈಲ್, ಲ್ಯಾಪ್ಟಾಪ್ ಹಾಗೂ ಕ್ಯಾಮೆರಾವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮನಾಫ್ನ ಯಾವುದೇ ವಸ್ತು ವಶಕ್ಕೆ ಪಡೆಯದೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನೋಡಿ, ಯೂಟ್ಯೂಬರ್ಸ್ಗಳ ಮೇಲೂ ಕೂಡ ಗಂಭೀರವಾದಂಥ ಆರೋಪ ಈ ಪ್ರಕರಣದಲ್ಲಿ ಬಂದಿತ್ತು. ಹಣವನ್ನು ಪಡ್ಕೊಂಡಿದ್ದಾರೆ, ಫೇಕ್ ಆಗಿ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ, ಬೇಕು ಅಂತಾನೆ ಷಡ್ಯಂತ್ರದಿಂದಲೇ ಅಲ್ಲಿನ ಹೆಸರನ್ನು ಹಾಳು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಗೆ ಯೂಟ್ಯೂಬರ್ಗಳು ಶಾಮೀಲಾಗಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪಗಳು ಬಂದಿತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿರುವಂಥದ್ದು. ತನಿಖಾ ಸಂದರ್ಭದಲ್ಲಿ ಇವರುಗಳ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ. ನೀವು ಯಾಕೆ ಸ್ಟೋರಿ ಮಾಡಿದ್ರಿ, ಯಾವ ಹಿನ್ನೆಲೆಯಲ್ಲಿ ಸ್ಟೋರಿ ಮಾಡಿದ್ರಿ, ಯಾರನ್ನು ಕೇಳಿ ಮಾಡಿದ್ರಿ, ನಿಮಗೆ ಯಾರು ಇದ್ರ ಬಗ್ಗೆ ಸ್ಕ್ರಿಪ್ಟ್ ಕೊಟ್ಟರು, ವಿಡಿಯೋಸ್ ಕೊಟ್ಟರು, ಇದೆಲ್ಲದ್ರ ಬಗ್ಗೆ. ಹಾಗೆಯೇ ಒಬ್ಬ ಯೂಟ್ಯೂಬರ್ ಬಳಿ ಆತನ ಕ್ಯಾಮರಾ, ಮೊಬೈಲು, ಸಿಸ್ಟಮ್ಮು ಇವುಗಳೆಲ್ಲವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಬ್ಬರ ಬಳಿ ಯಾವುದೇ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿಲ್ಲ, ಜಸ್ಟ್ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ತನಿಖಾ ಸಂದರ್ಭದಲ್ಲಿ ಏನಾದರೂ ಮಹತ್ವದ ಮಾಹಿತಿಗಳು ಸಿಕ್ಕಿದೆಯಾ? ಇವತ್ತಿನ ಬೆಳವಣಿಗೆ ಏನಿದೆ ಆದಿತ್ಯ? ಓಕೆ, ಸಂಪರ್ಕ ಕಡಿತವಾಗ್ತಾ ಇದೆ. ನೋಡಿ, ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ದಿನದಿಂದ ದಿನಕ್ಕೆ ತನ್ನ ತನಿಖೆಯನ್ನು ಚುರುಕುಪಡಿಸ್ತಾ ಇರುವಂಥದ್ದು. ಈಗಾಗಲೇ ಕೆಲವು ಸಾಕ್ಷಿದಾರರು ಅಂತ ಬಂದವರನ್ನು ತನಿಖೆಗೆ ಒಳಪಡಿಸಲಾಗಿದೆ, ದೂರುದಾರರು ಅಂತ ಬಂದವರನ್ನು ತನಿಖೆಗೆ ಒಳಪಡಿಸಲಾಗಿದೆ, ಕೆಲವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ, ಇನ್ನು ಕೆಲವರಿಗೆ ನೋಟಿಸನ್ನು ನೀಡಲಾಗಿದೆ. ಇದೀಗ ಯೂಟ್ಯೂಬರ್ಗಳ ಸರದಿ, ಯೂಟ್ಯೂಬರ್ಗಳನ್ನು ಪ್ರತಿನಿತ್ಯವೂ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇವ್ರನ್ನ ವಶಕ್ಕೆ ಪಡೆದೇ ಇದ್ರೂ ಕೂಡ ಬೆಳಗ್ಗೆ ಸಂಜೆ ವಿಚಾರಣೆ ಕರೀತಾ ಇದ್ದಾರೆ. ಇವರು ವಿಚಾರಣೆ ಕರೆದಾಗ ಹಾಜರು ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಮಹತ್ವದ್ದು? ಇವತ್ತಿನ ಬೆಳವಣಿಗೆ ಏನು ಆದಿತ್ಯ? ನೀತಿ, ಹೌದು, ನಿನ್ನೆ ದಿವಸಕ್ಕೆ ವಿಚಾರಣೆ ಅಂದ್ರೆ ಯೂಟ್ಯೂಬರ್ಗಳ ವಿಚಾರಣೆ ಅಂತ್ಯವಾಗಿದೆ. ನಿನ್ನೆ ಅಭಿಷೇಕ್ ಸಹಿತ ಕೇರಳದ ಯೂಟ್ಯೂಬರ್ ಮನಾಫ್ ವಿಚಾರಣೆಯನ್ನ ಅಂತ್ಯಗೊಳಿಸಿದ್ದಾರೆ. ಯಾಕಂದ್ರೆ ಅವರು ಏನು ತಮ್ಮ ಯೂಟ್ಯೂಬ್ ಚಾನಲ್ ಅಂದು ವಿಡಿಯೋ ಮಾಡಿದ್ರು. ಅಂದ್ರೆ ಮನಾಫ್ ಮಾಡಿರುವ ವಿಡಿಯೋ ಯಾವುದು ಅಂದ್ರೆ ಈ ಚಿನ್ನಯ್ಯ ಬುರುಡೆಯನ್ನ ಉತ್ಖನನ ಮಾಡುವಂಥದ್ದು, ಅಂದ್ರೆ ಕತ್ತಿಯಿಂದ ಬುರುಡೆಯನ್ನ ತೆಗೆದಿದ್ದು ಚಿನ್ನಯ್ಯನೇ ಅನ್ನುವಂಥ ರೀತಿಯ ಒಂದು ವಿಡಿಯೋ ಏನು ಪ್ರಾರಂಭಿಕ ಹಂತದಲ್ಲಿ ವೈರಲ್ ಆಗಿತ್ತು, ಅದನ್ನ ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇವರು ಅಪ್ಲೋಡ್ ಮಾಡಿದ್ರು. ಆ ಮೂಲಕ ಕೇರಳದಲ್ಲಿ ಇದು ದೊಡ್ಡ ಸಂಚಲನ ಕಾರಣವಾಗಿತ್ತು. ಹಾಗಾಗಿ ಇದು ಒಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನುವಂಥ ರೀತಿಯ ಆರೋಪಗಳು ಬಂದ ಹಿನ್ನೆಲೆ ಮತ್ತು ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ರು, ಆ ವಿಡಿಯೋ ಎಲ್ಲಿಂದ ಸಿಕ್ತು, ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿಯೋದಕ್ಕೋಸ್ಕರ ಮನಾಫ್ಗೆ ನೋಟಿಸ್ ನೀಡಲಾಗಿತ್ತು. ಮನಾಫ್ ಕೂಡ 3 ದಿನದ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. 3 ದಿನದ ವಿಚಾರಣೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ರು. ಸೊ ನಿನ್ನೆಗೆ ಅವರ ವಿಚಾರಣೆ ಅಂತ್ಯವಾಗಿದೆ ಮತ್ತು ಮನಾಫ್ರಿಂದ ಅಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆ ವಿಡಿಯೋ ಕುರಿತು ಮತ್ತು ಇವರಿಗೆ ಏನಾದ್ರು ಇದರ ಬಗ್ಗೆ ಮಾಹಿತಿ ಇತ್ತ, ಅಂದ್ರೆ ಇದು ಷಡ್ಯಂತ್ರನ ಅಥವಾ ಚಿನ್ನಯ್ಯ ಬಂದಿದ್ದು ಹೇಗೆ, ಇದರ ಬಗ್ಗೆ ಎಲ್ಲ ಒಂಚೂರು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಬಳಿಕ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಅವ್ರದ್ದು ಯಾವುದೇ ವಸ್ತುಗಳನ್ನ ಸೀಸ್ ಮಾಡಿಲ್ಲ ಅನ್ನುವಂಥ ರೀತಿಯ ಮಾಹಿತಿ ಇದೆ. ಇನ್ನು ಮುಂದಕ್ಕೆ ವಿಚಾರಣೆ ಕರೆದಾಗ ಬರಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಅವರನ್ನ ಕರೆದಿದ್ದಾರೆ. ಅವರ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಇನ್ನೊಂದು ಕಡೆಯಿಂದ ಅಭಿಷೇಕ್ ಕೂಡ ಈ ಹಿಂದೆ ಅಂದ್ರೆ ಸುಮಾರು 4 ತಿಂಗಳ ಹಿಂದೆಯೇ ಸೇಮ್ ಈಗ ಉತ್ಖನನ ಯಾವ ತರ ನಡೀತಾ ಇದೆ ಅಥವಾ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನ ಕಾಡಿನ ಒಳಗೆ ಹೋಗಿ ಉತ್ಖನನ ಮಾಡೋದು ಅಥವಾ ಹುಡುಕುವಂತ ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಹಂಚಿಕೊಂಡಿದ್ರು. ಸೊ ಇದರ ಬಗ್ಗೆ ಇವರಿಗೆ ಮಾಹಿತಿ ಎಲ್ಲಿಂದ ಬಂತು ಮತ್ತು ಈಗ ಏನು ಪ್ರಕರಣ ಮುನ್ನೆಲೆಗೆ ಬರೋದಕ್ಕೆ ಇದೇ ವಿಚಾರ ಕಾರಣನ, ಅಂದ್ರೆ ರ್ಯಾಂಡಮ್ ಆಗಿ ಇವ್ರು ಕಾಡೊಳಗೆ ಹೋಗ್ತಾರೆ, ಆ ಬಳಿಕ ಏನಾದ್ರು ಈ ವಿಚಾರ ಇವರ ಗಮನಕ್ಕೆ ಬಂತ ಅಥವಾ ಮುಂಚೆನೆ ಈ ಚಿನ್ನಯ್ಯನ ವಿಚಾರಗಳೆಲ್ಲ ಗೊತ್ತಿದ್ದೇ ಇವರು ಆ ರೀತಿಯ ವಿಡಿಯೋವನ್ನ ಮಾಡಿದ್ರು ಅನ್ನುವ ಆಯಾಮದಲ್ಲಿ ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಮೊನ್ನೆಯಿಂದ ಮೊದಲಿಗೆ ಅಭಿಷೇಕನ್ನೇ ಕರೆದಿದ್ರು. ಯಾಕಂದ್ರೆ ಸುಜಾತಾ ಭಟ್ ಪ್ರಕರಣ ಮುನ್ನೆಲೆಗೆ ಬಂದ ಸಂದರ್ಭ ಅವರ ವಿಚಾರಣೆ ವೇಳೆಯಲ್ಲಿ ಅವರು ಲಿಂಕ್ ಮಾಡೋದು ಅಭಿಷೇಕ್ಗೆ ಮತ್ತು ಸುಜಾತಾ ಭಟ್ ವಿಚಾರಣೆ ಪ್ರಕರಣದ ಬಗ್ಗೆ ಕೂಡ ಈತನಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಯಾಕಂದ್ರೆ ಈತ ಇಂಟರ್ವ್ಯೂ ಮಾಡುವ ಮೂಲಕವೇ ಆ ಸುಜಾತಾ ಭಟ್ ಅವರು ಹೋರಾಟಗಾರರ ಸಂಪರ್ಕಕ್ಕೆ ಬಂದಿದ್ದು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಅಭಿಷೇಕ್ಗೆ ಈ ವಿಚಾರದ ಕುರಿತಾಗಿಯೂ ಕೂಡ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಹಳ ತೀವ್ರ ವಿಚಾರಣೆಗೆ ಆತನನ್ನ ಒಳಪಡಿಸಿದ್ದಾರೆ. ಇಷ್ಟೂ ಜನಗಳ ಪೈಕಿ ಅತಿ ಹೆಚ್ಚು ದಿನ ಅಂದ್ರೆ
7 ದಿನ ಆತನನ್ನ ವಿಚಾರಣೆ ಮಾಡಿದ್ದಾರೆ. 7 ದಿನ ವಿಚಾರಣೆ ಮಾಡಿ ಆತನ ಇನ್ ಕ್ಯಾಮರಾ ಆತನ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಮತ್ತು ಆತನ 2 ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಕ್ಯಾಮರಾವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ಮುಂದಕ್ಕೆ ವಿಚಾರಣೆ ಆಗ್ಬೇಕು ಅಂತ ಹೇಳುವ ಸಂದರ್ಭ ಬರಬೇಕು ಅಂತಾನು ಹೇಳಿದ್ದಾರೆ. ಮನಾಫ್ನದ್ದು 3 ದಿನದ ವಿಚಾರಣೆ ಆದ್ರೂ ಕೂಡ ಅವರೇ ಕೊಟ್ಟ ಮಾಹಿತಿಯ ಪ್ರಕಾರ ಒಂದು ಸರಿಸುಮಾರು 2 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಓವರ್ ಆಗಿ 3 ದಿನದ 2 ದಿನದ ವಿಚಾರಣೆಯನ್ನ ಮಾಡಿದ್ದಾರೆ. ನಮ್ದಲ್ಲಿ ಯಾವುದು ತಪ್ಪಿಲ್ಲ, ನಾವು ದೋಷ ಮುಕ್ತರು ಅನ್ನೋಂಥ ರೀತಿಯ ಭರವಸೆಯನ್ನ ಕೂಡ ಅವರು ವ್ಯಕ್ತಪಡಿಸಿರೋದು. ಇನ್ನುಳಿದಂತೆ ನಿನ್ನೆ ವಿಠಲ್ ಗೌಡ ಅವರನ್ನ ಕೂಡ ಕಾಡಿ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಸೊ ಇವತ್ತು SIT ತನಿಖೆ ಜಯಂತ್ ಟಿ, ಗಿರೀಶ್ ಮಠಣ್ಣವರ್ ಮತ್ತು ವಿಠಲ್ ಗೌಡ ಕೇಂದ್ರೀಕೃತವಾಗಿ ನಡೀಲಿಕ್ಕಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.